ಸುವರ್ಣ. ಹಲೋ, ಹೇಳಿ. ನೀವು ತಾಂಬೂಲ ಕೇಳಿದ್ರೆ ಕೊಡಲ್ಲ ಅಂತೀನಾ? ನೋಡಿ, ನಮ್ಮ ಹತ್ರ 3 ವೆರೈಟಿ ತಾಂಬೂಲ ಇದೆ. ಮೊದಲನೇದು ಬರೀ ಎಲೆ ತಾಂಬೂಲ, ಎರಡನೇದು ಅಡಿಕೆ ತಾಂಬೂಲ, ಮೂರನೇದು ಎರಡರದು ಮಿಕ್ಸ್ ತಾಂಬೂಲ. ಹೇಳಿ, ನಿಮ್ಗೆ ಯಾವ ತಾಂಬೂಲ ಬೇಕು ಅಂತ. ನೀವು ಯಾವ ವೆರೈಟಿ ಕೇಳಿದ್ರೆ ಆ ಟೈಪ್ ಕೊಡ್ತೀನಿ. ಈ ರಂಗಿಲ ಮಾತು ಕೊಟ್ಮೇಲೆ ನಿಮ್ಮ ತಾರಾಬಲ ಕೂಡ್ ಬಂದಂಗೆ. ನಾನು ತಾಂಬೂಲ ಕಳಿಸ್ತೀನಿ, ನೀವು ನಿಮ್ಮ ತಾರಾಬಲ ಕಳಿಸಿ. ಎಂಥದಪ್ಪ ಇದು? ಮಾತಿನಲ್ಲಿಯೇ ತಾಂಬೂಲ ಕೊಡ್ತಾ ಇದ್ದಾಳೆ. ಟ್ರೈ ಮಾಡಿದರೆ ತಾರಾಬಲ ಸೆಟ್ ಆಗ್ಬಹುದು. ಓಕೆ, ಬಾಯ್. ಹಾಯ್ ರಂಗಿಲಾ. ಯಾರೇ ನೀವು? ನನ್ನ ಹೆಸರು ನಿಮ್ಗೆ ಗೊತ್ತು? ನಿನ್ನ ಹೆಸರು ಅಷ್ಟೇ ಅಲ್ಲನಾ, ಈ ಏರಿಯಾದಲ್ಲಿರುವ ಎಲ್ಲಾ ಫ್ಲವರ್ಗಳ ಹೆಸರು, ಜಾತಕ, ಕುಲ, ಗೋತ್ರ ಇವನ ಕರ್ನಾಟಕದ ಕಣ್ಣಿಗೆ ಫೀಡ್ ಆಗಿರ್ತದೆ. ಈ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ಕೆ ನೀವು ಈ ಏರಿಯಾ ಗೂರ್ಖನ? ಒಂದು ನಮೂನೆ ಗೂರ್ಖವೇ, ಆದ್ರೆ ಫ್ಲವರ್ಗಳ ಗೂರ್ಖ. ಅವರು ನೈಟ್ ಡ್ಯೂಟಿ ಮಾಡ್ತಾರೆ, ನಾನು ಡೇ ಅಂಡ್ ನೈಟ್ ಡ್ಯೂಟಿ ಮಾಡ್ತೇನೆ ವಿದೌಟ್ ಪೇಮೆಂಟ್. ಮಾತು ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಬಜ್ಜಿ ಮಾತು ಅಷ್ಟೇ ಅಲ್ಲನಾ, ನನ್ನೊಟ್ಟಿಗೆ ಒಂದು ರೌಂಡ್ ಸುತ್ತಾಡ್ಲಿಕ್ಕೆ ಬಾನ, ನೀನು ಇಂಪ್ರೆಸ್ ಆಗಿ ಬಿಡ್ತೀಯ. ಅಂತ ಟ್ಯಾಲೆಂಟೆಡ್ ಪರ್ಸನ್. ಈಗಾಗ್ಲೇ ನಿಮ್ ಹೃದಯದಲ್ಲಿ ಯಾರು ಹುಡುಗಿನ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಯಾರ ಪುಣ್ಯವಂತೆ? ಈಗ ಅವಳ ವಿಷಯ ಎಂತದಕ್ಕೆ ಮಾತಾಡೋದು ಬಿಡ. ವೀರ ರಣ ವಿಕ್ರಮಣ ನಮ್ಮನೆ ಇದ್ದವನು ನಾನು. ಆದರೆ ಅವರ ಮನೆಯವರ ಪರಾಕ್ರಮದ ಮುಂದೆ ಸೋತು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವಳನ್ನು ಕಟ್ಟಿಕೊಂಡೆನಾ. ಜೀವನದಲ್ಲಿ ಎಲ್ಲಾ ಶಾಸ್ತ್ರಗಳಲ್ಲಿ ಪ್ರಾಮಾಣಿಕನಾಗಿರುವ ನಾನು ಅವಳೊಟ್ಟಿಗೆ ಮದುವೆ ಶಾಸ್ತ್ರವೊಂದನ್ನು ಬಿಟ್ಟರೆ ಬೇರೆ ಯಾವ ಶಾಸ್ತ್ರವನ್ನು ಮಾಡದೆ ಈಗ ಎಲ್ಲಾ ಶಾಸ್ತ್ರಗಳನ್ನು ಕೆಳಗಿಟ್ಟು ಬಿಟ್ಟಿದ್ದೇನಾ. ಅದಕ್ಕೆ ಹೇಳೋದು, ಅಲ್ಲಿದ್ದವ್ರಿಗೆಲ್ಲ ಕಡಲೆ ಬೀಜ ತಿನ್ನೋಕ್ಕಾಗಲ್ಲ ಅಂತ. ಅದಕ್ಕೆ ಅಲ್ವನ ನಾನು ನಿನ್ನ ಹತ್ತಿರ ಬಂದದ್ದು. ನಾನೇನ್ ಕಡಲೆ ಬೀಜ ಮಾರೋರ್ ತರ ಕಾಣಿಸ್ತಾ ಇದ್ದೀನ? ಕಡಲೆ ಬೀಜಕ್ಕೆ ಚಂಡಿ ಬೈ. ಈಗಳ ನಿನ್ನನ್ನು ನೋಡಿದ ಕೂಡಲೇ ನನ್ನ ದಿಲ್ ರಂಗಿಲ್ಲ ನೀನೆ ಅಂತ ಅನಿಸ್ತಾ ಉಂಟಾ? ಓವರ್ ರಿಯಾಕ್ಟ್ ಮಾಡಬೇಡ್ರಿ. ತಲೆ ಮೇಲಿರೋ ಕೂದಲೆಲ್ಲ ಉದುರ್ತಾ ಇದ್ರು ಫ್ಲರ್ಟ್ ಮಾಡೋದು ಮಾತ್ರ ನಿಲ್ಸಲ್ಲ. ಇದು ಫ್ಲರ್ಟ್ ಅಲ್ಲ ಮಾರೈತಿ, ಹಾರ್ಟ್ ಫೀಲಿಂಗ್. ಈಗಳ ಸುಳ್ಳಿಗೆ ಆಯಸ್ಸು ಕಡಿಮೆ, ಅದಕ್ಕೆ ನಾನು ಸುಳ್ಳು ಹೇಳುವುದಿಲ್ಲ. ಸತ್ಯಕ್ಕೆ ಬೆಲೆ ಜಾಸ್ತಿ, ಆದರೆ ಅದರ ಹಿಂದೆ ನಾನು ಹೋಗುದಿಲ್ಲ. ಇವನಿಗೆ ಮೋಸ ಮಾಡಿ ಗೊತ್ತಿಲ್ಲನಾ, ಒಲಿದು ಬಂದರೆ ಒಲಿಸಿಕೊಳ್ತೇನೆ, ಇಲ್ಲದಿದ್ದರೂ ಒಲಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ. ಈ ಮೀನನಾಥನ ಸ್ಟೈಲೇ ಬೇರೆಯಾ. ನಿಮ್ಮ ಈ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಎಂತದಕ್ಕೆ ಲೇಟ್ ಮಾಡೋದು? ಕೈಗೆ ಕೈ ಜೋಡಿಸ, ಕಣ್ಣಿನಲ್ಲಿ ಕಣ್ಣಿಡ, ಫ್ರೆಂಡ್ಶಿಪ್ ಸ್ಟಾರ್ಟ್. ನಾನು ಎಲ್ಲಿ ಕರೆದ್ರು ಬರ್ತೀರಾ? ಫ್ಲವರ್ಗಳು ಕರೆದ್ರೆ ನರಕಕ್ಕೆ ಬರ್ತೇನಂತೆ, ಇನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗು. ನೀನು ಕರೆದ್ರೆ ಬರದೇ ಇರ್ತೇನಾ? ನಾನ್ ಕರಿತಾ ಇರೋದು ಸ್ವರ್ಗಕ್ಕಲ್ಲ, ಮತ್ತೆ ನನ್ನ ಮನೆಗೆ. ರಾಣಿ, ನೀನ್ ಹಿಂಗ್ ಕಸ ಹೊಡಿತಿರೋದನ್ನ ನನ್ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ನಂಗೂ ಅಷ್ಟೇನೆ, ಇಲ್ದೇ ಇರೋ ಧೂಳನ್ನ ನೀನ್ ಒರ್ಸೋದು ನೋಡಕ್ ಆಗ್ತಿಲ್ಲ. ನಾನು ಹೊರಸ್ತಿರೋದು ಧೂಳ್ನಲ್ಲ, ನಿನ್ ಮನ್ಸಿನ ಕನ್ನಡಿನ. ರಾಜ, ನಾನ್ ಕನ್ನಡಿ ಆದ್ರೆ ನೀನೇ ನನ್ ಜೀವನದ ಮುನ್ನುಡಿ. ಬರೀ ಮುನ್ನುಡಿ ಅಂತ ಹೇಳ್ತಲೇ ಇದೀಯಾ, ಆದ್ರ ಮುನ್ನುಡಿ ಬರೆಯಕ್ಕೆ ಅವಕಾಶನೇ ಮಾಡ್ಕೊಡ್ತಿಲ್ಲ. ಅಪ್ಪ ರಾಜ, ಹೇಳ್ ನನ್ ರಾಣಿ. ಬಿಳಿ ಹಾಳೆ ಮೇಲೆ ಇಂಕ್ ಬಿದ್ರು, ಇಂಕ್ ಮೇಲೆ ಬಿಳಿ ಹಾಳೆ ಬಿದ್ರು, ಕಲೆ ಆಗೋದ್ ಮಾತ್ರ ಬಿಳಿ ಹಾಳೆನೆ. ರಾಣಿ, ನೀನು ದೀಪ ಆದ್ರೆ ನಾನು ದಾರಿ. ದೀಪ ಉರಿತಿರುವಾಗ್ಲೇ ದಾರಿ ಸಾವ್ಸಿ ಗುರಿ ಮುಟ್ಬೇಕಲ್ವಾ? ನಲ್ಲ ನೀನು ನಲ್ಲೇ ನಾನು ಅಂತ ಆ ಬ್ರಹ್ಮನೇ ಬರ್ದಿರ್ಬೇಕಾದ್ರೆ ಆತ್ರ ಪಟ್ಟು ಗೋತ್ರ ಕೆಡಿಸ್ಕೊಳ್ಳೋದ್ ಯಾಕೆ? ಸಮಯ ಬರೋವರೆಗೂ ಸಂಯಮದಿಂದ ಕಾಯ್ಬೇಕಪ್ಪ. ರಾಣಿ, ನಿನಗೋಸ್ಕರ ಸಾಯಕ್ಕೆ ರೆಡಿಯಾಗಿರುವಾಗ ಕಾಯ್ದೆ ಇರ್ತೀನ? ನಾನು ಕೈ ಆದ್ರೆ ನೀನು ತುತ್ತು, ಆ ತುತ್ತುನ ತಿನ್ನೋವರೆಗೂ ಹಸ್ಕೊಂಡೇ ಇರ್ತೀನಿ. ಸುಂದರ. ಓ, ಏನಿಬ್ರು ಆಗ್ಲೇ ಸರಿಗಮ ಪದನಿಸ್ತಾ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಕೆಲಸ ಎಲ್ಲ ಆಯ್ತಾ? ಆಯ್ತು ಅಮ್ಮವ್ರೆ, ಮಧ್ಯಾಹ್ನಕ್ಕೆ ಏನ್ ಅಡ್ಗೆ ಮಾಡ್ಬೇಕು ಅಂತ ನಿಮ್ಮನ್ ಕೇಳೋಣ ಅಂತ ಕಾಯ್ತಾ ಇದ್ದೆ. ಇವತ್ತು ಗೆಸ್ಟ್ ಇದಾರೆ, ಸ್ಪೆಷಲ್ ಅಡ್ಗೆ ಮಾಡಿ. ಇವ್ರು ನಿಮ್ ಸಂಬಂಧಿಕರಾ? ಸಂಬಂಧಿಕರೇನಲ್ಲ, ವರ್ಕೌಟ್ ಆದ್ರೆ ಸಂಬಂಧ ಕುದುರ್ಬೋದು. ನಾಥ, ಇವರಿಬ್ರು ನಮ್ಮನೆ ಕೆಲಸದವರು, ರಾಜ ರಾಣಿ ಅಂತ. ರಾಜ ರಾಣಿಯ ಹೆಸರಿಗೂ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟಲ್ಲ ಮಾರೈತಿ. ಬುದೇ, ಕೆಲಸದಲ್ಲಿ ಇರ್ಬೋದು, ಆದ್ರೆ ಮನಸ್ಸಿನಲ್ಲಿ ಹೆಸರು ತಕ್ಕನಾಗೆ ಇದೀವಿ. ಮಾತು ಸಾಕು. ನಾಥ, ಕುಡಿಯೋಕೆ ಏನು ತಗೊಳ್ತೀರಾ? ನಾನು ಚಹಾ ಕಾಫಿ ಅಂತ ಕುಡಿಯುವುದಿಲ್ಲ. ಬಾನ ಕಾರ್ನರಿಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿಂದ್ಕೊಂಡು ಬರುವ. ಅದೆಲ್ಲ ಆಮೇಲೆ ತಿನ್ನೋಣ, ಈಗ ಜ್ಯೂಸ್ ಕುಡಿಯೋಣ. ರಾಣಿ, 2 ಸ್ಪೆಷಲ್ ಜ್ಯೂಸ್ ಮಾಡ್ಕೊಂಡು ಬಾ. ಸರಿ ಅಮ್ಮ. ಎಂತ ಅದೃಷ್ಟವಂತೆ ನೀನು, ಕೇಳಿದ್ದನ್ನು ಮಾಡಿಕೊಡುವ ಆಳು, ಕಣ್ಣು ತುಂಬುವ ಮನೆ.
ಈ ಸೌಭಾಗ್ಯ ನಮಗಿಲ್ಲನಾ? ಆ ಸೌಭಾಗ್ಯ ನಿಮಗೆ ಸಿಗ್ಲಿ ಅಂತ ತಾನೇ ಇಲ್ಲಿ ಕರ್ಕೊಂಬಂದಿದ್ದು. ನೀವಿಲ್ಲಿ ಆರಾಮಾಗಿರ್ಬೋದು. ಥ್ಯಾಂಕ್ಸ್ ಆಯ್ತಾ. ಯಾಕೆ ಸಿಹಿ ಕಡಿಮೆ ಆಯ್ತಾ? ಕಬ್ಬಿನ ಜಲ್ಲೆಯೇ ಕಣ್ಣ ಮುಂದೆ ಇರುವಾಗ ಸಿಹಿ ಹೇಗೆ ಕಡಿಮೆ ಆಗ್ತದನ್ನ ಕುದುರೆ? ಮತ್ತ್ಯಾಕೆ ಹಾಗೆ ಇಟ್ಬಿಟ್ರಿ? ಸಿಹಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳುವ ಅಂತ. ಅದೇಗೆ? ಇಫ್ ಯು ಡೋಂಟ್ ಮೈಂಡ್ ಗ್ಲಾಸ್ ಎಕ್ಸ್ಚೇಂಜ್ ಮಾಡ್ಬೋದನ್ನ? ಆಹಾ, ಈಗ ಕಂಡಪಟ್ಟೆ ಸಿಹಿ ಉಂಟಾ? दिल तो पागल है, दिल दीवाना है, दिल तो पागल है, दिल दीवाना है। पहली पहली बार मिलाता है यही, सीने में फिर आग लगाता है, धीरे धीरे प्यार सिखाता है यही, हंसाता है यही, यही रुलाता है। दिल तो पागल है, दिल दीवाना है, दिल तो पागल है, दिल दीवाना है। ಮೀನಾಥ, ಮೀನಾಥ, ಕಣ್ಮುಂದೆ ನಾನೇ ಇರುವಾಗ ಕನ್ಸಲ್ಲಿ ಯಾಕ್ರಿ ನನ್ನ ಜೊತೆ ಡ್ಯುಯೆಟ್ ಹಾಡ್ತಾ ಇದ್ರಿ? ಉಡುಪಿ ಕೃಷ್ಣ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತಾ? ನಿಮ್ ಕಣ್ಣೇ ಎಲ್ಲ ಹೇಳ್ತಾ ಇದೆ. ಅಬ್ಬಾ, ಇಷ್ಟು ಚಂದ ನನ್ನನ್ನು ಅರ್ಥ ಮಾಡ್ಕೊಳ್ತೇನ? ಈಗಳ ರಂಗಿಲ್ಲ. ನನಗೂ ನಿನ್ನ ಹಾಗೆ ಕೆಲಸದ ಆಳುಗಳನ್ನು ಇಟ್ಟುಕೊಂಡು ನನ್ನ ಸೇವೆಯನ್ನು ಮಾಡಿಸಿಕೊಳ್ಬೇಕೆನ್ನುವ ಆಸೆ. ಆದ್ರೆ ಎಂತ ಮಾಡೋದು, ನನ್ನ ಆಸೆ ಆಸೆಯಾಗಿಯೇ ಉಳಿತಾ. ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ನಿಮ್ಮ ಹೆಂಡತಿಗೆ ಫೋನ್ ಮಾಡಿ, ನಾನು ಒಂದು ವಾರ ಊರಿಗೆ ಹೋಗ್ತಾ ಇದ್ದೀನಿ, ಮನೆಗೆ ಬರಲ್ಲ ಅಂತ ಹೇಳಿ. ಆ ಒಂದು ವಾರ ಇಲ್ಲೇ ಇರಿ, ಆ ಇಬ್ಬರ ಹತ್ರನೇ ರಾಜನ್ ಥರ ಸೇವೆ ಮಾಡಿಸ್ಕೊಳ್ಳಿ. ಎಂತ ಮಾತಾಡ್ತಿದ್ಯಾನ? ಅಲ್ಲನಾ, ನಾನು ಇಲ್ಲಿದ್ರೆ ನಿನಗೆ ತೊಂದರೆ ಆಗೋದಿಲ್ವನ? ಇಷ್ಟಪಟ್ಟು ಕರ್ಸ್ಕೊಂಡ್ಮೇಲೆ ಕಷ್ಟ ಹೇಗ್ರಿ ಆಗತ್ತೆ? ಈಗ ನಿಮ್ಮ ಹೆಂಡತಿಗೆ ಫೋನ್ ಮಾಡಿ. ಹಲೋ, ಈಗಳ ಮೀಕು, ಹೇಳಿ ಮೀನು. ಈಗಳ ನಾನು ಅರ್ಜೆಂಟ್ ಆಫೀಸಿನ ಕೆಲಸದ ಮೇಲೆ ಹೊರಗೆ ಬಂದಿದ್ದೇನೆ. ಬರ್ಲಿಕ್ಕೆ 1 ವಾರ ಆಗ್ತದೆ. ಮನೆಯ ಕಡೆ ಜಾಗೃತಿ ಆಯ್ತಾ? ಓಯ್ ಮಾರಿ, ಆಫೀಸ್ ಕೆಲಸದ ಮೇಲೆ ಹೋಗಿದ್ದೀರಾ ಇಲ್ಲ ಯಾವ್ದಾದ್ರು ಫ್ಲವರ್ ಅನ್ನು ತುಂಬಿಕೊಂಡು ಹೋಗಿದ್ದೀರಾ? ನಿಮಗೆ ತಿದಿಲು ಹೊಡಿಲಿಕ್ಕೆ ಅಲ್ಲನಾ? ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡುವಂತ ನೆನೆಸಿದರೆ ನಿಮಗೆ ಯಾವಾಗಲೂ ಸಂಶಯವೇ ಅಲ್ಲ. ಈ ಹೆಂಗಸರ ಬುದ್ಧಿ ಇಷ್ಟ ನಿನಗಲ್ಲ, ಆಯ್ತಾ? ನಿಮ್ಮ ಬುದ್ಧಿ ಕರೆಕ್ಟ್ ಆಗಿ ಉಂಟಾ ಇಲ್ವಾ ನೋಡಿ ಮಾರ್ಯಾರೆ, ನಮ್ಮ ಬುದ್ಧಿ ಬಗ್ಗೆ ಹೇಳ್ಬೇಡಿ. ಈಗೆಲ್ಲ ತಗಣೆ, ನಾನು ಹೊರಗೆ ಹೋಗುವ ವಿಷಯ ಲಾಟಿನ್ಗೆ ಗೊತ್ತಿಲ್ಲ, ಆಯ್ತಾ? ಬಾಸ್ ನನ್ನನ್ನು ಪರ್ಸನಲ್ ಆಗಿ ಕರೆದಿ ಕೆಲಸ ಮಾಡಿಸ್ತಿರೋದು. ನಾನು ಕೆಲಸ ಮಾಡಿದ್ರೆ ಬಾಸ್ ನನಗೆ ಲಕ್ಷ ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನ ನಾನು ತಗೊಂಡು ಬರ್ತೇನೆ. ಆಮೇಲೆ ನಾವು ಆಲ್ ಇಂಡಿಯಾ ಟೂರಿಗೆ ಹೋಗುವ, ಆಯ್ತಾ? ಓಯ್, ಇದನ್ನ ಯಾರೋ ಪಕ್ಕದಲ್ಲಿ ಹೇಳ್ಕೊಡ್ತಿರೋ ಹಾಗೆ ಉಂಟು. ಯಾರು ಮಾರ್ಯಾರೆ ಅವಳು? ಇದನ್ನೇ ನೋಡು, ಬೇಡ ಅನ್ನೋದು. ಇಲ್ಲಿ ಯಾರು ಇಲ್ಲ ಮಾರೈತಿ. ಅಯ್ಯೋ, ಓಯ್, ನಿಜವಾಗ್ಲೂ ದುಡ್ಡು ತರ್ತೀರಾ ಮಾರ್ಯಾರೆ? ನಿನ್ನನೆಗೂ ತರ್ತೇನಾ? ಮತ್ತೊಂದು ವಿಷಯನಾ, ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಸಿಗದೆ ಸ್ವಿಚ್ ಆಫ್ ಆದ್ರೆ ನಿನ್ನ ಮಂಡೆ ವೆಚ್ಚ ಮಾಡಿಕೊಳ್ಬೇಡ, ಆಯ್ತಾ? ನಾನು ಫ್ರೀ ಇರುವಾಗ ನಿನಗೆ ಕಾಲ್ ಮಾಡ್ತಾ ಇರ್ತೇನೆ. ಆಯ್ತು ಮಾರ್ಯಾರೆ, ಜಾಗೃತಿ ಆಯ್ತಾ? ಈಗೆಲ್ಲ ಮೀಕು, ಮಿಸ್ ಯು, ಆಯ್ತಾ? ಐ ಲವ್ ಯು ಮೀನು. ಒಂದು ಗಂಟೆ ತಪ್ಪಿತ್ತು. ಎಂತದಕ್ಕ ಫೋನ್ ಸ್ವಿಚ್ ಆಫ್ ಮಾಡಿದ್ದು? ಫೋನ್ ಆನಲ್ಲಿದ್ರೆ ಮನೆಯಿಂದ ಆಫೀಸಿಂದ ಫೋನ್ ಮಾಡಿ ಮಾಡಿ ಡಿಸ್ಟರ್ಬ್ ಮಾಡ್ತಾರೆ. ನಾವಿಬ್ರು ಆರಾಮಾಗಿರೋಕ್ಕಾಗೋದೇ ಇಲ್ಲ. ನೀವು ರಾಜನ್ ಥರ ಮೆರಿಬೇಕು ಅಂತ ಫೋನ್ ಸ್ವಿಚ್ ಆಫ್ ಮಾಡಿದೆ. ಈ ರಾಜನೊಟ್ಟಿಗೆ ರಾಣಿ ಇರ್ತಾಳಲ್ಲನಾ? ಇಲ್ಲ ಅಂದ್ರೆ ಇದು ಅರಮನೆ ಅನ್ಸ್ಕೊಳತ್ತಾ? ಕೊರಗಜ್ಜ, ಎಂತದ ಕಾಯಿ ಮುಂಚಿ? ನಾತ ನನ್ ಕರೆದ್ರು, ನೀವ್ಯಾಕೆ ಬಂದ್ರಿ? ಅವ್ರು ಇಲ್ದೇ ಇರೋದಕ್ಕೆ ನಾನು ಬಂದಿದ್ದು. ನಾತ ಮನೇಲಿಲ್ವೇ? ಮತ್ತೆ ಸಂಜೆ ಮನೆಗೆ ಬನ್ನಿ, ಯಾವ್ದೋ ಹುಡುಗಿ ತೋರಿಸ್ತೀನಿ ಅಂತ ಹೇಳಿದ್ದ. ಅವ್ರು ತೋರ್ಸಿದ್ರು, ನೀವು ನೋಡಿದ್ರಿ. ನೋಡವ, ಅವನು ಬೇರೆಯವರಿಗೆ ಹಸ್ತ ತೋರಿಸಿ ಕಿವಿಗೆ ಕಮಲದ ಹೂ ಮುಡಿಸ್ಬೋದು. ಆದ್ರೆ ಹೆಣ್ಣನ್ನೇ ಹೊರೆ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರೋ ಈ ಮದುಮಗನಿಗೆ ಅವನು ಪರ್ಕೆ ತೋರಿಸಿ ಹೊರಗೆ ಕಾಕವನಲ್ಲ. ಓಯ್, ನಾನ್ ಹೇಳಿದ್ದು ಅವ್ರು ನಿಮಗ್ ಮೋಸ ಮಾಡ್ತಾರೆ ಅಂತ ಅಲ್ಲ. ಅವ್ರು ನಿಮಗ್ ಸಿಗೋದು ಇನ್ನ 1 ವಾರ ಆಗುತ್ತೆ ಅಂತ. 1 ವಾರ ಆಗುತ್ತಾ? ಅಷ್ಟು ದಿವಸ ಅವನು ಎಲ್ಲಿಗೆ ಹೋಗ್ತಾನೆ? ಅದು ನನಗೆ ಕೂಡ ಗೊತ್ತಿಲ್ಲ ಮಾರ್ಯಾರೆ. ಆಫೀಸ್ ಕೆಲ್ಸದ ಮೇಲೆ ಎಲ್ಲೋ ಹೊರಗಡೆ ಹೋಗಿದಾರಂತೆ. ಅವ್ರ ಬಾಸ್ ಅವ್ರನ್ನ ಕಳಿಸ್ಕೊಟ್ಟಿದಾರಂತೆ. ಏನ್ ಮಾತಾಡ್ಲಿಕ್ಕೆ ತಂಗ್ಯವ್ವ? ಓಯ್ ಮೈಲಾರಣ್ಣ, ನೀವು ಬಜ್ಜಿ ಹೆಸರು ಮಾತ್ರ ಮರಿತೀರಾ ಅನ್ಕೊಂಡಿದೆ, ಆದ್ರೆ ಭಾಷೆನೂ ಮರಿತೀರಲ್ಲ. ನಾನ್ ಮಾತಾಡ್ತಿರೋದು ಕರ್ನಾಟಕದ ಆಡಳಿತ ಭಾಷೆ ಕನ್ನಡದಲ್ಲಿ. ನಾ ಕೇಳಿದ್ದು ಒಂದು ಪ್ರಶ್ನೆ, ನೀನ್ ಉತ್ತರ ಕೊಡ್ಲಿಕ್ಕೆ. ಸ್ಕೂಲಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ 4 ಆನ್ಸರ್ ಕೊಡಲ್ವಾ? ನಾನ್ ಹಾಗೇನೆ. ಇದೇನಕ್ಕ, ಇವ್ರು ಏನೋ ಕೇಳಿದ್ರೆ ನೀ ಇನ್ನೇನೋ ಹೇಳ್ತಿದ್ಯಲ್ಲ. ಕೇಳೋದನ್ನ ಕರೆಕ್ಟ್ ಆಗಿ ಕೇಳಿದ್ರೆ ನಾನ್
ಹೇಳ್ತೇನಾ? ನೀ ಮಾತಾಡ್ಲಿಕ್ಕತ್ತಿರೋದು ನಿನ್ನ ಗಂಡ ಆಫೀಸ್ ಕೆಲ್ಸದ ಮೇಲೆ ಹೊರಗೆ ಹೋಗ್ಯಾನಂತ ಹೌದಿಲ್ಲ? ಹೌದು ಮೈಲಾರಣ್ಣ, ಅವರೇ ಫೋನ್ ಮಾಡಿ ಹೊರಗಡೆ ಹೋಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಈ ವಿಷಯ ನಿಮಗ್ ಗೊತ್ತಿಲ್ಲ ಅಂತಾನು ಹೇಳಿದ್ದಾರೆ. ಅದಂಗಾಗ್ತದ? ಇವ್ರ ಆಫೀಸ್ನಾಗ ಪೇಪರ್ ಎತ್ತಿಡ್ಬೇಕಂದ್ರೆ ಇವ್ರ ಪರ್ಮಿಷನ್ ತಗೋತಾರ. ಅಂತಂದ್ರಾಗ ಇವ್ರ ಗೊತ್ತಿಲ್ಲ ಅವ್ರ ಊರ್ಗ್ ಹೋಗ್ತಾರ. ಓ ಅಟ ಬಾಂಬು, ದೇವಸ್ಥಾನದಲ್ಲಿ ಎಷ್ಟೇ ದೊಡ್ಡ ಗಂಟೆ ಇದ್ರು ಪೂಜಾರಿ ಕೈಯಲ್ಲಿರುವ ಗಂಟೆನೆ ಗ್ರೇಟಾ. ಅದೇ ನಮ್ಮನೆ ಆಫೀಸಲ್ಲಿ ಬಾಸ್ ಇರ್ಬೇಕಾದ್ರೆ ಇವ್ರನ್ನೆಂತದಕ್ಕೆ ಕೇಳ್ಬೇಕು ತೆಪ್ಪು? ಏ ಚುಚಂದ್ರಿ ಕಡ್ಡಿ, ಏನ್ ಹೇಳಿಕತ್ತೀಯ? ನಂಗೆವ್ವ ಅವ ಇವತ್ತು ಆಫೀಸ್ಗೆ ಬಂದಿಲ್ಲ, ಬಾಸ್ ಹೆಂಗ್ ಕಳಿಸ್ತಾರೋ? ಆಫೀಸಿಗೆ ಬಂದಿರ್ಲಿಕ್ಕಿಲ್ಲ, ಬಾಸೆ ಹೊರಗಡೆ ಸಿಕ್ಕು ಕಳ್ಸಿರ್ಬೋದಲ್ಲ. ಓಹೋ, ಅಂದ್ರೆ ಇದ್ರಲ್ಲಿ ಏನೋ ಇದೆ. ಮೈಲಾರಿಗೆ ವಿಷಯ ಗೊತ್ತಿಲ್ದಂಗೆ ಅವನು ಹೊರಗಡೆ ಹೋಗಿದ್ದಾನೆ ಅಂದ್ರೆ ಅವನು ಊರ್ ಬಿಟ್ಟು ಹೋಗೇ ಇಲ್ಲ. ಓಯ್, ಊರ್ ಬಿಟ್ಟು ಹೋಗಿಲ್ಲ ಅಂದ್ರೆ 1 ವಾರ ಮನೆ ಬಿಟ್ಟು ಎಂತದಕ್ಕೆ ಇರ್ಬೇಕು ಮಾರ್ಯಾರೆ? ಅವನ ವಿಷಯ ನಿನಗೆ ಗೊತ್ತಿಲ್ವನವ? ಯಾವ್ದೋ ಫ್ಲವರ್ ಹತ್ರ ಹೋಗಿರ್ತಾನೆ, ಆ ಹುಡುಗಿ ಇವನಿಗೆ ಏನೋ ಚಾಲೆಂಜ್ ಮಾಡಿರ್ತಾಳೆ. ಅದಕ್ಕೆ ಇವನು ನಿನ್ನ ಒಂದು ವಾರದಲ್ಲಿ ಬುಟ್ಟಿಗೆ ಹಾಕೊಂಡು ರೊಟ್ಟಿ ತಿನ್ನಿಸ್ತಾ ಇದ್ರೆ ನಾನು ಮೀನ್ ಮಾತಾನೆ ಅಲ್ಲ ಅಂತಿರ್ತಾನೆ. ಅದಕ್ಕೆ ಟೂರ್ಗೆ ಹೋಗ್ತಾ ಇದ್ದೀನಿ ಅಂತ ನಿನ್ನ ಹತ್ರ ಕತೆ ಕಟ್ಟಿದ್ದಾನೆ. ಓಯ್, ಕತೆ ಕಟ್ ಹೇಳ್ತಿರೋದು ನನ್ನ ಯಜಮಾನ್ರಲ್ಲ ಮಾರ್ಯಾರೆ, ನೀವು. ಅವ್ರ ನಿಯತ್ತಾಗ ಕೆಲ್ಸಕ್ಕೆ ಹೋಗಿ ದುಡಿತೀನಿ ಅಂದ್ರು ಬಾಯಿಗೆ ಬಂದಾಗ ಬಗಲ್ತಿರಲ್ಲ. ಲಂಬು ಅಕ್ಕ, ಅವ್ರ ಬಗ್ಗೆ ಅಲ್ಲ, ಯಾರ ಬಗ್ಗೆ ಆದ್ರೂ ಬಾಯಲ್ಲೇ ಮಾತಾಡೋದು. ಓಯ್ ಬಿರ್ಸದಿ, ಸಾಕು ಸುಮ್ನೆ ಇರ. ದಿನದಲ್ಲಿ 4 ಜನರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರೆದಿದ್ರು ನ್ಯಾಯ ಪಂಚಾಯತಿಗೆ ಮಾಡ್ಲಿಕ್ಕೆ ಮೊದಲು ಬರ್ತೀಯಲ್ಲ? ನೀ ಸ್ವಲ್ಪ ಸುಮ್ಮನೆ ವೈನಿಗೇನಾಗ್ಯದ ನಾ ವಿಚಾರಿಸ್ತೀನಿ. ಓಯ್ ಕುತ್ಕ, ನೀನ್ ಸುಮ್ಮನೆ ಇರ. ಅವಳು ಕೇಳಿದ್ರಷ್ಟೇ, ನೀನ್ ಕೇಳಿದ್ರಷ್ಟೇ, ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲವಾ, ಅವ ಹೋಗುವಂಗಿದ್ರ ನನಗೊಂದ್ ಮಾತು ಹೇಳ್ದ ಹೋಗ್ತಾನ. ಓಯ್ ಮೈಲಾರಣ್ಣ, ನಿಮ್ಗೆ ಮರು ಅಲ್ವಾ ಮಾರ್ಯಾರೆ? ಹೇಳಿ ಎಂತ ಪ್ರಯೋಜನ ಇಲ್ಲ ಅಂತ ಹಾಗೆ ಹೋಗಿದ್ದಾರೆ. ಅದಕ್ಕೆ ಎಂತದಕ್ಕೆ ಬಂಜೂರಿ ಮಾಡ್ಕೊಳ್ತೀರಾ? ಎಂತದಕ್ಕೆ ಯಾವಾಗ್ಲೂ ನೀವೇ ಸಂಪಾದನೆ ಮಾಡ್ಬೇಕಾ? ನಾವು ಸಂಪಾದನೆ ಮಾಡ್ಬಾರ್ದಾ? ಏ ಮೀನಾ, ನೀವು ಚಂದ ಇರ್ಬಾರ್ದತ್ ನಾವೇನ್ ಬಯಸಂಗಿಲ್ಲ. ಏನೋ ನಿನ್ನ ಗಂಡ ನಿನಗ್ ಸುಳ್ಳು ಹೊರಗೆ ಹೋಗಿರ್ಬೇಕಂತ ನಿನ್ನ ಪರ ವಹಿಸ್ಕೊಂಡ್ ಮಾತಾಡಕ್ ಬಂದ್ವಿ. ಅದಕ್ಕೆ ಯಾಕೆ ಮೈ ಮೇಲೆ ಮುಂಗ್ಲಿ ಬಿಟ್ಕೊಂಡಾರ್ಗತ್ತೆ ಆಡ್ತಿ? ಓಯ್, ಮುಂಗ್ಸಿನ ಮೈ ಮೇಲೆ ಬಿಟ್ಕೊಂಡಿಲ್ವಾ? ಕಣ್ ಮುಂದೆನೆ ನೋಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು ರೇಣುಕವ್ವ, ಬೇಕಾದ್ರೆ 2 ಹಾವುಗಳ ಮಧ್ಯೆ ಕೂತ್ಕೊಂಡು ಪುಂಗಿ ಊದ್ಬೋದು. ಅದು ಬಿಟ್ಟು ಗಂಡ ಹೆಂಡ್ತಿರ ಮಧ್ಯೆ ಪೀಪಿ ಊದಕ್ ಹೋದ್ರೆ ನಮ್ಮ ಹೆಸರಲ್ಲೇ ಶಂಕ ಊದ್ ಬಿಡ್ತಾರೆ. ಬಚ್ಚಾವ್, ಅಷ್ಟಾದ್ರೂ ಗೊತ್ತಿದೆಯಲ್ಲ, ಈಗ ಸುಮ್ನೆ ನಿಂತ್ಕೊಳ್ಳಿ. ನನ್ ಗಂಡನ್ ಬಗ್ಗೆ ಬೇರೆಯವ್ರು ಮಾತಾಡೋದು ನನಗಿಷ್ಟ ಇಲ್ಲ. ಏನ ನಿನ್ನ ಕಣ್ಣಿಗೆ ನಾವೆಲ್ಲರೂ ಬೇರೆ ಕಾಣ್ಲಿಕತ್ತೀವಿ? ಈಗ ಕಾಣಿಸ್ತಾ ಇಲ್ವಾ? ಇದೇ ನಮ್ಮನೆ ಬಗಲ್ತಿದ್ರೆ ಮುಂದೆ ಕಾಣಿಸ್ಬೋದು. ಮೀನಾಕ, ನೀವೇ ಅವ್ರಿಗೆ ಈ ರೀತಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಹೇಗ್ ಬುದ್ಧಿ ಬರುತ್ತೆ ಹೇಳಿ? ನೀನ್ ಇದೆಯಲ್ಲ ನಸುರ ಸುಂದರಿ, ನೀನ್ ಈ ವಟಾರ ಬಿಟ್ಟು ಹೋದ್ರೆ ಎಲ್ಲಾ ಗಂಡಸರು ಅವ್ರವ್ರ ಕೊಟ್ಟಿಗೆಯಲ್ಲೇ ಇರ್ತಾರೆ. ಇಲ್ಲಾದ್ರೆ ಕಟ್ಟ ಹಾಕಿದ್ರು ಮೂಗ್ದಾರ ಬಿಚ್ಕೊಂಡು ಮೂಗದ ಹಿಂದೆ ಹೋಗುತ್ತಾ ಇರ್ತಾರೆ. ಆತ್ ಬಿಡವಾ, ನಿನ್ನ ಗಂಡ ಕೆಲ್ಸದ ಮೇಲೆ ಹೋಗ್ಯಾನಂದ್ರೆ ನಮಗೂ ಖುಷಿ. ಜೀವನದಾಗ ಈಗರೇ ಅವ ಎಲ್ಲರಿಗೂ ಖುಷಿ ಕೊಡುವಂತ ಕೆಲಸ ಮಾಡಿ. ಓಯ್ ಮೈಲಾರಣ್ಣ, ಈ ನಮ್ಮನೆ ಹಾರೈಸಿದ್ರೆ ನನಗೆ ಕೂಡ ಖುಷಿ ಆಗ್ತದೆ ಮಾರೇರೆ. ಅವ್ರೇನ್ ಸುಮ್ನೆ ಹೋಗಿಲ್ಲ, ಕೆಲ್ಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗಂದ್ರೆ ನಾವು ಬೇರೆ ಊರಿಗೆ ಹೋಗಿರಂಗಿಲ್ರಿ ವಾಣಿ. ಅವ ಇಲ್ಲೇ ಇರ್ತಾನ, ನಾ ಹುಡ್ಕೊಂಡ್ ಬರ್ತೀನಿ. ಈಗಳ ಮರ್ಲ, ಮಾಡುವ ಕೆಲಸವನ್ನು ನೆಟ್ಟಗೆ ಮಾಡ್ಲಿಕ್ಕೆ ಬರೆದಿದ್ರು ಇಂಥ ಲಾಟು ಪೋಟು ಮಾತುಗಳಿಗೆ ಎಂತ ಕಡಿಮೆ ಇಲ್ಲ. ನೋಡಿ, ನಿಮ್ಮೆಲ್ಲರ ಸಿಂಪತಿ ನನಗೆ ಅವಶ್ಯಕತೆ ಇಲ್ಲ. ತಾವಿನ್ನು ತಮ್ಮ ಬಿಲ್ಗಳಿಗೆ ಹೋಗ್ಬೋದು. ನನ್ನ ಯಜಮಾನ್ರು ಬಂದ್ಮೇಲೆ ಅವ್ರು ಮಾಡಿರೋ ಕೆಲಸ ನೋಡಿ ಎಲ್ರು ಬಾಯಿ ಮೇಲೆ ಬೆರಳು ಇಟ್ಕೋಬೇಕಾಗ್ತದೆ. ಆ ಕೆಲಸನ ನಾವು ಮಾಡ್ತೀವೋ ನೀನ್ ಮಾಡ್ತೀವೋ ನೋಡೋಣ ಬಿಡವ. ವಾರ ಅನ್ನೋದೇನ್ ಭಾರ ಅಲ್ಲ, ಹಗುರವಾಗಿ ಕಳೆದೋಗುತ್ತೆ. ರೀ ಎಂಪಿ ಅವ್ರೆ, ವಾರ ಏನ್ ಭಾರ ಅಲ್ಲ, ಆದ್ರೆ ಇವ್ರ ಯಜಮಾನ್ರ ಏನಾದ್ರು ಕಳೆದೋದ್ರೆ ಇವ್ರ ಜೀವನನೇ ಭಾರ ಆಗತ್ತೆ. ಜಲದುರ್ಗಿ, ಯಾಕ್ಲ ರಜಾ, ನಿದ್ದೆ ಬರ್ಲಿಲ್ವಾ? ಯಾಕೆ ಇಲ್ಲಿ ಬಂದ್ ಕುಂತಿದೀಯಾ? ಇನ್ನೇನ್ ಮಾಡ್ಲಿ ರಾಣಿ, ನೀನ್ ನೋಡಿದ್ರೆ ಅಡ್ಗೆ ಮನೆಯಾಗೆ, ನಾನ್ ನೋಡಿದ್ರೆ ಗಾರ್ಡನ್ ಆಗೆ. ಹಿಂಗಿದ್ರೆ ನಿದ್ದೆ ಎಲ್ಲಿಂದ ಬದದ್ ನೀನೇ ಹೇಳೋ. ಒಗ್ಗರಣೆ ಹಾಕದ್ಮೇಲೆನೆ ಸಾಂಬಾರ್ಗೆ ಘಮ ಅಂತ ಬರೋದು. ಇದು ಹಾಗೇನೆ, ಮದ್ವೆ ಆಗೋವರ್ಗು ನೀನೊಂದು ತೀರ ನಾನೊಂದು ತೀರ. ಚಳಿಗಾಲದಲ್ಲಿ ಬಜ್ಜಿ ತಿಂದ್ರೆ ಮೈಗೆ ಬೆಚ್ಚಗಾಗೋದು, ಅದೇ ಬ್ಯಾಸಿಗಾಲದಲ್ಲಿ ತಿಂದ್ರೆ ಹೊಟ್ಟೆ ಉರಿ ಹತ್ಕತ್ತದೆ. ಈಗ ಏನಪ್ಪ, ಒಂದ್ ಗ್ಲಾಸ್ ಮಜ್ಜಿಗೆ ಮಾಡ್ಕೊಡ್ಲಾ? ಕುಡಿದ್ ತಂಪ್ ಮಾಡ್ಕೊ. ರಾಣಿ, ನೀನು ದಿಟ ಹೇಳು, ನಿಜವಾಗ್ಲೂ ನೀನ್ ನನ್ ಪ್ರೀತಿ ಮಾಡ್ತಾ ಇದೀಯಾ? ಪ್ರೀತಿ ಮಾಡ್ತಿರೋದಕ್ಕೇನೆ ನಾನ್ ನಿನ್ ಜೊತೆ ಮಾತಾಡ್ತಿರೋದು. ಬರೀ ಮಾತಾಡಿ ಪ್ರೀತಿ ಹೆಂಗಾದದ್ ನೀನೇ ಹೇಳೋ. ಇವತ್ತೇನಾಗಿದೆ ನಿನ್ಗೆ? ನಿನ್ ಮೈಯಲ್ಲೇನ್ ಕೊಳ್ಳಿ ದೇವ ಮೆಟ್ಕೊಂಡಿದ್ಯಾ? ಮನಸ್ ತುಂಬ ಬರೀ ಪ್ರೀತಿ ದೇವ ಮೆಟ್ಕೊಂಡಿರುವಾಗ ಇನ್ಯಾ ದೇವ ಬಂದ್ ಮೆಟ್ಕೊಂಡತ್ತು. ರಾಣಿ, ನೀನು ಚಂದ್ರ ಇದ್ದಾಗೆ, ನಾನು ನಕ್ಷತ್ರ ಇದ್ದಾಗೆ, ನಾವಿಬ್ರು ಒಂದಾಗ ಸೇರ್ತೀವಿ ಅನ್ನೋದೇ ಭಯ ಆಗ್ಬಿಟ್ಟದೆ. ನೋಡು, ಈಗ ನಾವು ಉಸಿರಾಡೋದು ನಮಗ್ ಗೊತ್ತಾಗುತ್ತೆ. ಉಸಿರಾಡೋ ಗಾಳಿ ಕಣ್ಣಿಗೆ ಕಾಣುತ್ತಾ? ಇದು ಹಾಗೇನೆ, ನಮ್ ಪ್ರೀತಿ ಬೇರೆಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು, ಅದ್ ನಮ್ ಮನ್ಸಲ್ಲೇ ಇರುತ್ತೆ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೀವೇ ಹೋಗ್ ಬಂದ್ರಿ?
ಅವರು ಜೋಡಿ ಹಕ್ಕಿಯ ನಮ್ಮನೆ ಪಂಚಮ ವೇದ ನುಡಿಸ್ತಾ ಇದ್ರಲ್ಲ, ಆಗಲೇ ಬಂದೆ. ಕ್ಷಮಿಸ್ಬಿಡಿ, ತಿಳಿದೆ ನಾವೇನೇನೋ ಮಾತಾಡ್ಬಿಟ್ವಿ. ತೊಂದರೆ ಇಲ್ಲ ಬಿಡಲ್ಲ ರಾಣಿ. ಐ ಆಮ್ ವೆರಿ ಸಾರಿ ಆಯ್ತಾ. ನಿಮ್ಮಿಬ್ಬರ ಪ್ರೀತಿಯ ಏಕಾಂತಕ್ಕೆ ನನ್ನಿಂದ ತೊಂದರೆ ಆಯ್ತಾ ಅಂತ. ಹಾಗೇನಿಲ್ಲ ಬಿಡಿ ಬುದ್ಧಿ, ನಮ್ಮ ಪ್ರೀತಿ ಅರ್ಥ ಮಾಡ್ಕೊಳೋರೆ ಯಾರು ಇಲ್ಲ ಬುದ್ಧಿ. ನೀನ್ ಎಂತದಕ್ಕೆ ಮಂಡೆ ವೆಚ್ಚ ಮಾಡ್ತೀಯಲ್ಲ? ಈ ಮಂಗಳೂರು ಮೀನನ್ನಾಟ ಇರುವುದೇ ಪ್ರೇಮಿಗಳಿಗೆ ಸಪೋರ್ಟ್ ಮಾಡ್ಲಿಕ್ಕ. ಈಗ ನೀನು ಪ್ರೀತಿ ಮಾಡಿದ ರೀತಿ ನನಗೆ ಇಷ್ಟ ಆಯ್ತಾ? ನಿನಗೆ ನನ್ನಿಂದ ಎಂತ ಸಹಾಯ ಬೇಕಾದರೆ ಕೇಳ, 24/7 ನಾನು ರೆಡಿಯಾಗಿರ್ತೇನೆ. ಆದರೆ ಈ ಪ್ರೀತಿ ಪ್ರೇಮ ಉಂಟಲ್ಲ, ಮದುವೆ ಆಗುವವರೆಗೂ ಮಾತ್ರವಾ? ಮದುವೆ ಆದ ಮೇಲೆ ಒಳ್ಳೆಯಲ್ಲಿ ಹುಣಸೆಹಣ್ಣು ತೊಳೆದಾಗಿರ್ತದೆ. ಹಾಗೇನಿಲ್ಲ ಬುದ್ಧಿ, ನಮ್ಮ ಪ್ರೀತಿ ಒಳ್ಳೆಯಲ್ಲಿ ಹುಣ್ಸೆಹಣ್ಣು ಹಿಂಡ್ದಂಗಲ್ಲ, ಅದೇ ಹುಣ್ಸೆಹಣ್ಣ ಚಿತ್ರಾನ್ನದಾಗ ಹಿಂಡಿ ಪ್ರೀತಿ ಪರಮಾನ ಮಾಡ್ಕೊಂಡು ತಿಂತೀವಿ. ಏಬೇ, ನೀನೇನು ಚಿತ್ರಾನ್ನವನ್ನು ಪರಮಾನ ಅಂದಿಕೊಂಡು ತಿಂತೀಯಲ್ಲ, ಆದರೆ ಈ ಹುಡುಗಿಯರು ಮದುವೆ ಆದ್ಮೇಲೆ ನಮ್ಮನ್ನೇ ಚಿತ್ರಾನ್ನ ಮಾಡ್ತಾರಲ್ಲ, ಅದಕ್ಕೆ ಈ ಹುಡುಗಿಯರ ಮೇಲೆ ನನಗೆ ನಂಬಿಕೆ ಇಲ್ಲ. ನಮ್ಮ ಹುಡುಗಿ ಹಂಗಲ್ಲ ಬುದ್ಧಿ, ನಮ್ಮಿಬ್ರು ದೇಹ ದೂರ ಇರ್ಬೋದು, ಆದ್ರೆ ನಮ್ಮಿಬ್ರು ಮನಸ್ಸು ತುಂಬಾ ಹತ್ರ ಇದೆ ಬುದ್ಧಿ. ಯವ್ವ, ನೀನು ನಿಜವಾಗಿಯೂ ಅದೃಷ್ಟವಂತವ. ಆದರೆ ನನ್ನ ಹುಡುಗಿ ಅದೇ ನಿಮ್ಮ ಮೇಡಮ್ ನೋಡು, ಅವಳೊತ್ತಿಗೆಲ್ಲ ನನ್ನೊಟ್ಟಿಗಿದ್ದು ರಾತ್ರಿ ಆದ್ಮೇಲೆ ನನ್ನನ್ನು ಬೇರೆ ಕೋಣೆಯಲ್ಲಿ ಮಲಗಿಸಿ ಅವಳು ಹೋಗಿ ಬೇರೆ ಕೋಣೆಯಲ್ಲಿ ಮಲಗ್ತಾಳೆ. ಬುದ್ಧಿ, ನೀವು ತುಂಬಾ ಫಾಸ್ಟ್ ಇದ್ದೀರಾ, ಅದಕ್ಕೆ ಮೇಡಮ್ ನಡುವೆ ಅಂತರ ಇರ್ಲಿ ಅಂತ ದೂರ ಇದ್ದಾರೆ, ಎಲ್ಲ ಅಪಘಾತ ಆಗ್ಬಿಟ್ಟತ್ತು ಅಂತ. ನಮ್ಮ ಅಂತರಕ್ಕೆ ಚಂಡಿ ಬೈ. ಈಗಳ ನೀವಿಬ್ಬರು ಬೇಗ ಮದುವೆಯಾಗಿ ಕಿಚನ್ ಗಾರ್ಡನ್ನ ಅಂತರವನ್ನು ದೂರ ಮಾಡಿ ಒಂದೇ ಕೋಣೆಗೆ ಶಿಫ್ಟ್ ಆಗಿ ಆಯ್ತಾ? ನಿಮ್ಮ ಆಶೀರ್ವಾದ ಇದ್ರೆ ಅದು ಆಗ್ಲಿ ಬಿಡಿ. ಪ್ರೇಮಿಗಳಿಗೆ ನನ್ನ ಆಶೀರ್ವಾದ ಯಾವಾಗಲೂ ಇರ್ತದ. ಈಗ ಅವಳನ್ನು ಕಿಚನ್ ಅಲ್ಲಿ ಬಿಟ್ಟು ನೀನು ಗಾರ್ಡನ್ಗೆ ಹೋಗಿ ಪಾಚಿಕೊಂಡು ಕನಸಿನ ಲೋಕಕ್ಕೆ ಜಾರಾಯ್ತಾ? ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ನೀನೊಂದು ತೀರ ನಾನೊಂದು ತೀರದಲ್ಲಿದ್ರೆ ಹೇಗೆ ನಿದ್ರೆ ಬರ್ತದೆ ಮಾರೈತಿ? ಪ್ಲೀಸ್ ನಾಥ, ಹಾಗೆಲ್ಲ ಮಾತಾಡಬೇಡಿ, ನಂಗೆ ತುಂಬಾ ನಾಚಿಕೆ ಆಗತ್ತೆ. ನನ್ನ ಹತ್ರ ನಾಚಿಕೆ ಎಂತದಕ್ಕಾರಂಗಿಲ್ಲ. ನನ್ನ ಹೆಸರನ್ನ ಎಷ್ಟು ಕ್ಯೂಟಾಗಿ ಕರಿತೀರಲ್ಲ, ಐ ಲೈಕ್ ಇಟ್. ಹಾಗಾದ್ರೆ ಬಾಲ, ಇದೇ ಖುಷಿಗೆ ಹೊರಗಡೆ ಸುತ್ತಾಡಿಕೊಂಡು ಕಾರ್ನರಿಗೆ ಹೋಗಿ ಒಂದು ಕೋನ್ ಐಸ್ ಕ್ರೀಮ್ ತಿಂದುಕೊಂಡು ಬರುವ. ಹೋಗ್ಬೋದಾಗಿತ್ತು, ಆದ್ರೆ ನಂಗೆ ತುಂಬಾ ಕೆಲಸ ಇದೆ. ಎಂತದ ಕೆಲಸದ ಆಳುಗಳಿರುವಾಗ ನೀನೆಂತದಕ್ಕೆ ಕೆಲಸ ಮಾಡ್ತೀಯಾ? ಆ ಕೆಲಸನ ಅವ್ರು ಮಾಡಕ್ಕಾಗಲ್ಲ, ಅದಕ್ಕೆ ನಾನ್ ಮಾಡ್ಬೇಕು. ಆಯ್ತು ಬಿಡ, ಹೂ ತೋಟದಲ್ಲಿದ್ದರೂ ಒಂದು ಹೂವನ್ನು ಕೂಡ ಪೀಕಿಸ್ಲಿಕ್ಕೆ ಆಗ್ತಿಲ್ಲ, ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕಾ? ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ, ನೀವು ಹೇಳ್ದ ಹಾಗೆ ಸುತ್ತಾಡೋಣ. ಆದ್ರೆ ನಾನು ಹೇಳೋ ಒಂದು ಕೆಲಸ ಮಾಡ್ತೀರಾ? ಎಂತ ಕೆಲಸ ಮಾಡ್ಬೇಕು ಹೇಳ? ನೀನು ಕಣ್ಣು ಮುಚ್ಚಿ ತೆಗೆದ್ರೊಳಗೆ ಮಾಡಿ ತೋರಿಸ್ತಾನೆ. ಅಲ್ಲ ಪಾಪ, ನೀವು ಆರಾಮಾಗಿರೋಕ್ ಬಂದಿದ್ದೀರಾ, ನಾ ಕೆಲಸ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಬೇಜಾರು ಎಂತದಕ್ಕಾಕುದ್ರೆ? ನಿನಗೊಂದು ಸಂಗತಿ ಗೊತ್ತುಂಟ? ನಮ್ಮ ಮನೆಯ ಮುಂದೆ ಕಾರ್ಪೊರೇಷನ್ ಗಾಡಿಯವರು ಬಂದ್ರೆ ಕಸೈಕಿ ಕೊಡುದೇ ನಾನು. ಅಂಥದ್ರಲ್ಲಿ ಇಂಥ ಕೆಲಸಕ್ಕೆ ಬೇಜಾರು ಪಡ್ತೇನ? ನೀನು ಎಷ್ಟಂದ್ರೆ ಮಾಲೀಕ ಆಗ್ತಾನೆ, ಮಾಲೀಕನೂ ಆಗ್ತಾನೆ. ಇದೇ ನನಗೆ ಇಷ್ಟ ಆಗೋದು, ಡೌನ್ ಟು ಅರ್ತ್ ಅಂತಾರೆ, ಆದ್ರೆ ನೀವು ಅದಕ್ಕಿಂತ ಕೆಳಗಿಳಿತೀರಾ. ಅಲ್ಲನಾ, ಭೂಮಿಯ ಮೇಲೆ ನಿಂತರೆ ಬಜಿ ಜಾಗ ಸಿಗ್ತದೆ, ಅದೇ ಅದನ್ನು ಅಗೆದರೆ ಚಿನ್ನ ಸಿಗ್ತದೆ. ಚಿನ್ನದಂತ ಹುಡುಗಿ ನೀನು ಸಿಗ್ತಿ ಅಂದ್ರೆ ನಾನು ಅಗಿಲಿಕ್ಕೂ ರೆಡಿಯಾ. ನಿಮ್ಗೆ ಕಾರ್ ಡ್ರೈವಿಂಗ್ ಬರುತ್ತಾ? ನನಗೆ ಎಲ್ಲಾ ನಮ್ಮನೆಯ ಡ್ರೈವಿಂಗ್ ಬರ್ತದೆ. ಸ್ಟೇರಿಂಗ್ ಹಿಡ್ಕೊಂಡು ನಾನು ಗಾಡಿಯಲ್ಲಿ ಕೂತ್ರೆ ಆ ಬ್ರಹ್ಮ ಬಂದು ಇದೇ ನಮ್ಮನೆ ಡ್ರೈವಿಂಗ್ ನನಗೂ ಕಲಿಸಿಕೊಡು, ಸರಸ್ವತಿಯನ್ನು ಒಂದು ರೌಂಡ್ ಸುತ್ತಾಡಿಸಿಕೊಂಡು ಬರ್ಲಿಕ್ಕೆ ಉಂಟಂತ ಹೇಳ್ತಾರೆ. ಸಾಕು, ನೀವು ಬಿಡೋ ರೀಲ್ನೆಲ್ಲ ಸುತ್ಕೊಳ್ಳೋ ಅಷ್ಟು ದಡ್ಡಿ ನಾನಲ್ಲ, ನನಗೂ ಬುದ್ಧಿ ಇದೆ. ನನ್ನನ್ನು ಸೆಲೆಕ್ಟ್ ಮಾಡಿದಾಗಲೇ ನಿನ್ನ ಬುದ್ಧಿವಂತೆ ಅಂತೇಳಿ ಒಪ್ಪಿಕೊಂಡೆ. ಅಲ್ಲ, ನಾ ಡ್ರೈವಿಂಗ್ ಬರ್ತದೆ ಅಂತ ಕೇಳಿದೆಯಲ್ಲ, ಎಂತ ಹೊಸ ಕಾರ್ ಎಂತಾದ್ರೂ ತೆಗೆದುಕೊಡ್ತೀಯಲ್ಲ? ಮದುವೆ ಆಗಿ ಹನಿಮೂನ್ಗೆ ಹೋಗ್ತೀವಲ್ಲ, ಆಗ ಹೊಸ ಕಾರಲ್ಲೇ ಹೋಗೋಣ. ನಮ್ಮ ಸಂಬಂಧಿಕರಿಗೆ ಈ ಬ್ರೀಫ್ ಕೇಸ್ ಕೊಡ್ಬೇಕಾಗಿತ್ತು. ಎಂತ ಉಂಟು ಇದರಲ್ಲಿ? ಅವ್ರ ಬಟ್ಟೆ ಹೋದ್ವಾರ ನಮ್ಮ ಮನೆಗೆ ಬಂದಾಗ ಬಿಟ್ಟು ಹೋಗಿದ್ರು. ಸಂಬಂಧಿಕರಂದ್ರೆ ಯಾರು, ಜೆಂಟ್ಸಾ ಲೇಡೀಸಾ? ಜೆಂಟ್ಸು. ಯಾಕೆ, ನಿಮಗೆ ಲೇಡೀಸ್ ಬೇಕಾಗಿತ್ತಾ? ಬೇಡಪ್ಪ, ನೀನಿರುವಾಗ ನನಗೆ ಯಾವ ಫ್ಲವರ್ ಕೂಡ ಬೇಡ, ಇದನ್ನು ಕೊಟ್ಟು ಬರ್ತೇನೆ ಆಯ್ತಾ? ಹಾಗೆ ಅವರೊಂದು ಬ್ರೀಫ್ ಕೇಸ್ ಕೊಡ್ತಾರೆ, ತಗೊಂಬನ್ನಿ. ಅದು ನೀನು ಅವರ ಮನೆಗೆ ಹೋದಾಗ ಬಿಟ್ಟು ಬಂದದ? ಎಕ್ಸಾಕ್ಟ್ಲಿ. ಎಷ್ಟು ಬ್ರಿಲಿಯಂಟ್ ನೀವು! ಎಂತ ರೂಪದ ಬ್ರಿಲಿಯಂಟ್! ಅವರು ಬಿಟ್ಟು ಹೋಗೋದಕ್ಕೆ ನೀನು ಬಿಟ್ಟು ಬಂದಿರ್ತೀನಿ ಅಂತೇಳಿ ಥಿಂಕ್ ಮಾಡಿದೆ. ಆಯ್ತಾಯ್ತು, ಈಗ ಹೋಗಿ ಕೊಟ್ಟು ಬನ್ನಿ. ನೀನು ನನ್ನೊಟ್ಟಿಗೆ ಬರ್ತಿದ್ರೆ ಚಂದ ಇರ್ತಿತ್ತ? ಬರ್ಬೋದಾಗಿತ್ತು, ಆದ್ರೆ ಏನ್ ಮಾಡೋದು, ಇಲ್ಲಿ ತುಂಬಾ ಕೆಲಸ ಇದೆ. ನೀವು ಹೋಗಿ ಬರೋ ಅಷ್ಟರಲ್ಲಿ ನಾನು ಎಲ್ಲಾ ಕೆಲಸನೂ ಮಾಡಿ ಮುಗಿಸಿರ್ತೀನಿ. ನೀವು ಬಂದ ತಕ್ಷಣ ಹೋಗಿ ಕೋನ್ ಐಸ್ ಕ್ರೀಮ್ ತಿನ್ನೋಣ. ಉಡುಪಿ ಕೃಷ್ಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಗಜ್ಜ, ಎಂತ ಅವಸ್ಥೆ ಅಪ್ಪ ಇದು! ಯಾರಪ್ಪ ವ್ಯಕ್ತಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಏನ್ರಿ ಮೀನನಾಥ ಅವ್ರೆ, ಇಲ್ಲಿ ನಿಂತ್ಕೊಂಡಿದ್ದೀರಿ? ಅದು ಕೃಷ್ಣ ಗಾರ್ಡನ್ ಅಲ್ಲಿ ನಿಂತು ನಿಂತು ಬೇಜಾರಾಗಿತ್ತು, ಅದಕ್ಕೆ ಇಲ್ಲಿ ಬಂದು ನಿಂತುಕೊಂಡೆ. ಏನು ಕಿಂಡಲ್ಲ? ಅಲ್ಲ, ಸ್ಟ್ಯಾಂಡಿಂಗ್ ಕಾಮಿಡಿ.
ಮತ್ತೆಂತ ಇನ್ಸ್ಪೆಕ್ಟರ್, ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ತೇನೆ, ಅಲ್ಲ ಕೂತ್ಕೊಳ್ತೇನೆ, ಅಲ್ಲ ಮಲಂಕನೆ ಮಲಗ್ತೇನೆ. ನೀವೆಂತದಕ್ಕೆ ಈ ಏರಿಯಾಕ್ಕೆ ಬಂದದ್ದು? ಅದು ಇಲ್ಲಿ ಯಾರ್ದೋ ಮನ್ಲಿ ಮೇಕೆ ಮೊಟ್ಟೆ ಇಡುತ್ತೆ ಅಂತ ನಾನು ಹೆಂಡತಿಗೆ ಹೇಳದಂತೆ, ಅದ್ರ ಫೋಟೋ ತಗೊಂಡು ಬೇಡ ಅಂತ ಬಂದೆ. ವಾಟ್ ಎ ಜೋಕ್ ಸರ್. ಜೋಕ್ ಮಾಡ್ತಿರೋದು ನಾನಲ್ಲ, ನೀನು ಹೋಗ್ಲಿ ಬಿಡಿ ಇನ್ಸ್ಪೆಕ್ಟರ್. ನಾನು ನನ್ನ ಫ್ರೆಂಡ್ ಅನ್ನು ಮೀಟ್ ಆಗ್ಲಿಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೆ. ನೀವೆಂತದಕ್ಕೆ ಇಲ್ಲಿಗೆ ಬಂದದ್ದು? ಅದು ಈ ಏರಿಯಾದಲ್ಲಿ ಅಕ್ರಮ ಚಟುವಟಿಕೆ ಅಂದ್ರೆ ಸ್ಮಗ್ಲಿಂಗ್ ನಡೀತಿದೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ರೌಂಡ್ ಆಗ್ತಾ ಇದ್ದೀನಿ. ಸ್ಮಗ್ಲಿಂಗ? ಓಯ್ ಎಂತ ಅವಸ್ಥೆ ಮಾರ್ಯಾರೆ. ಇಂಥ ಟೈಮ್ ನಲ್ಲಿ ನನ್ನ ಹತ್ರ ಈ ಸೂಟ್ ಕೇಸ್ ಉಂಟು, ನಿಮಗೆ ಅನುಮಾನ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಆಯ್ತಾ? ನಿನ್ ಮೇಲೆ ಅನುಮಾನ ಪಡೋದಕ್ಕಾಗತ್ತಾ? ಅದ್ರಲ್ಲೂ ನೀವು ಫ್ಲವರ್ ಜೊತೆಲಿ ಇದ್ದಿದ್ರೆ ಅನುಮಾನ ಪಡ್ತಿದ್ದೆ. ಒಬ್ನೇ ಇದೆಯಲ್ಲ, ಅನುಮಾನ ಇಲ್ಲ. ಮರ್ಯಾದೆ ಮಹಲ್ನವರು ಸಹಾಯ ಮಾಡೋದಕ್ಕೆ ಎತ್ತಿದ ಕೈ, ಇಂಥ ಸಂಚು ಮಾಡೋದಕ್ಕಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ನನ್ನ ಮೇಲೆ ಇಟ್ಟ ಅಭಿಮಾನಕ್ಕೆ. ಒಳ್ಳೆಯವ್ರಿಗೆ ಎಲ್ಲ ಕಡೆನೂ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆಮೇಲೆ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಬಂದ್ರೆ ತಕ್ಷಣ ನನ್ಗೆ ಇನ್ಫಾರ್ಮೇಶನ್ ಕೊಡಿ, ಬರ್ತೀನಿ. ಎಂತ ಕಾಲ ಬಂತಪ್ಪ. ಒಳಗೆ ನಡೆಯುವ ವ್ಯವಹಾರ ಎಲ್ಲ ಹೊರಗೆ ನಡೆಯುವಂತ ಪರಿಸ್ಥಿತಿ ಬಂತು. ಇವರು ಬಂದರು ಚಂಡಮುಂಡರು. ಮುಟ್ಟಾಳ, ಈ ಏರಿಯಾಗೆ ಯಾಕೋ ಕರ್ಕೊಂಡು ಬಂದೆ? ಆ ಮನೆ ಆಳ ಊರ್ ಬಿಟ್ಟು ಹೋಗಿದವನು ಇಲ್ಲಿಗೆ ಯಾಕೆ ಬರ್ತಾನೆ? ಅವ ಊರ್ ಬಿಟ್ಟು ಹೋಗ್ತಾನೆ ಅಂತೇಳಿ ಸುಳ್ಳು ಹೇಳೋಣ. ಇಲ್ಲೇ ಒಂದು ಹೊಸದಾಗಿ LADIS PG OPN ಆಗೈತಲ್ಲ, ಲೇಡೀಸ್ PG ಓಪನ್ ಆಗೈತಲ್ಲ, ಅಲ್ಲೇ WATCH MEN ಆಗಿರ್ಬೋದು, ವಾಚ್ಮನ್ ಆಗಿರ್ಬೋದು ಅಂತೀಯೇ. ಲೇ ಬರ್ತಾ ಬರ್ತಾ ಬುದ್ಧಿವಂತ ಆಗ್ತಾ ಇದೀಯ ಕಣ. ಗೊತ್ತಾತಲ್ಲ, ಈಗ ನಂಗೆ ಅರ್ಧ ಆಸ್ತಿ ಕೊಡು. ಏ ಬುದ್ಧಿವಂತಿಕೆನ ಬರೀ ಮಾತಲ್ಲಿ ತೋರ್ಸಿದ್ರೆ ಸಾಲದು ಕಣೋ, ವ್ಯವಹಾರದಲ್ಲಿ ತೋರ್ಸು. ಆಗ ನೋಡು, ನಿಂತ ಜಾಗದಲ್ಲಿ ಆಸ್ತಿ ಬರ್ಕೊಡ್ತೀನಿ. ಮುಟ್ಟಾಳ, ಇಲ್ಲಿ ಯಾರು ಕಾಣ್ತಿಲ್ಲ, ಸೀಲ್ದವ್ರು ಯಾರು? ಅಣ್ಣ, ಮುಂದಿಲ್ದೇ ಇರ್ಬೋದು, ಹಿಂದಿರ್ಬೋದು. ಹೌದಲ್ವೇ? ಕಣೋ, ಎಲ್ಲ ನಮ್ ಭ್ರಮೆ. ನಡಿಯೋ. ಎಂತ ಅವಸ್ಥೆಪ್ಪ ಇದು. ಈ ರಂಗೀಲನೊಟ್ಟಿಗೆ ರಂಗಿನ ಆಟ ಆಡುವ ಅಂತ ಹೇಳಿದ್ರೆ ಬರಬಾರ್ದವರೆಲ್ಲರೂ ಬರ್ತಿದ್ದಾರೆ, ಬರ್ಬೇಕಾದವರೇ ಬರುದಿಲ್ಲ. ಅದಕ್ಕೆ ಈ ಗಂಡಸರೊಟ್ಟಿಗೆ ವ್ಯವಹಾರ ಮಾಡಬಾರ್ದು. ನಮಸ್ಕಾರ ಸರ್. ನಮಸ್ಕಾರ ಪುಣ್ಯಾತ್ಮ. ಎಷ್ಟು ಹೊತ್ತಿನಿಂದ ನಾನು ವೇಟ್ ಮಾಡೋದು. ಇದು ರಂಗೀಲನ ಪೆಟ್ಟಿಗೆಯಾ? ಹೌದು ಸರ್. ತಗೋ 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 ತಗೋ. ಎಲ್ಲ ಸರಿ ಇದೆ ಅಂತ ಅಕ್ಕ ಕೇಳ್ಬೇಡಿ ಸರ್. ಅಕ್ಕ? ಹೌದು ಸರ್, ನಾವು ಹಾಗೆ ಕರೆಯೋದು. ಓ ಆಯ್ತು ಪುಣ್ಯಾತ್ಮ, ಹೋಗು. ಉಡುಪಿ ಕೃಷ್ಣ, ನನ್ನ ಹುಡುಗಿಯ ಬಟ್ಟೆಗಳು ಈ ಸೂಟ್ ಕೇಸ್ನಲ್ಲುಂಟು. ಅವಳನ್ನು ಮುಟ್ಟುವ ಭಾಗ್ಯ ಅಂತೂ ಕೂಡಿ ಬಂದಿಲ್ಲ. ಒಂದ್ಸಲ ಅವಳು ಹಾಕುವ ಬಟ್ಟೆಯನ್ನಾದರೂ ಮುಟ್ಟಿ ನೋಡುವ. ಬೇಡ, ಸ್ವಲ್ಪ ದಿವಸ ವೇಟ್ ಮಾಡುವ. ಒಂದು ಸಲ ಅವಳು ಯಾವ ರೀತಿಯ ಡಿಸೈನ್ ಬಟ್ಟೆಗಳನ್ನು ತೊಟ್ಟುಕೊಳ್ತಾಳೆ ಅನ್ನೋದನ್ನು ನೋಡಿಯೇ ಬಿಡುವ.